ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳು. ಸಹಕಾರಿ ಸಚಿವರಾದ ಶ್ರೀ ಕೆ ಎನ್ ರಾಜನ್ ಅವರ 77ನೇ ಜನ್ಮದಿನದ ಅಮೃತ ಮಹೋತ್ಸವ ಜೊತೆಗೆ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬರುವಂಥ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ, ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರೇ, ಎಲ್ಲ ಸಚಿವ ಸಹೋದ್ಯೋಗಿಗಳೇ, ಶಾಸಕ ಮಿತ್ರರೇ, ಸಹಕಾರಿ ರಂಗದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸುವಂಥ ರಾಜನ್ ಅವರ 75ನೇ ಜನ್ಮದಿನ ಶುಭವನ್ನು ಕೋರುತ್ತಾ, ಕಳೆದ 40 ವರ್ಷಗಳಿಂದ ಸಹಕಾರಿ ರಂಗ ಇರ್ಬೋದು, ರಾಜಕೀಯ ಇರ್ಬೋದು, ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಇವತ್ತು ಇಲ್ಲಿವರೆಗೆ ಬೆಳಲಿಕ್ಕೆ ಸಾಧ್ಯ ಆಗಿದೆ. ಅಂಥ ಮಹಾನ್ ನಾಯಕನ ಜನ್ಮದಿನೋತ್ಸವವನ್ನು ಭಾಳ ಅದ್ಧೂರಿಯಾಗಿ ಇಡೀ ರಾಜ್ಯ ಜನತೆ ಇವತ್ತು ತುಮಕೂರಿನಲ್ಲಿ ಮಾಡ್ತಿರೋ ಒಂದು ಐತಿಹಾಸಿಕ ಕಾರ್ಯಕ್ರಮ. ರಾಜನ್ ಅವರು ಸುಮಾರು 3 ಬಾರಿ ಶಾಸಕರಾಗಿ, 1 ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ, ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರಾಗಿ, ನಿಮ್ಮ ತುಮಕೂರಿನ DCC ಬ್ಯಾಂಕಿನ ಅಧ್ಯಕ್ಷರಾಗಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಅವರು ಕಾರ್ಯಗಳ ಮಾಡುವ ಮೂಲಕ ಇವತ್ತು ರಾಜ್ಯದ ಸಹಕಾರಿ ರಂಗದಲ್ಲಿ ಜನ ಮಾತಾಗಿದ್ದಾರೆ. ಅಂಥವರ ಕಾರ್ಯಕ್ರಮದಲ್ಲಿ ಕೂಡ ತಾವು ಭಾಗಿಯಾಗಿ ಅವರಿಗೆ ಶುಭ ಕೋರಲು ತಾವು ಬಂದಿದ್ದೀರಿ. ನಾನು ಕೂಡ ನಿಮ್ಮ ಜೊತೆ ಅವರಿಗೆ ಶುಭಾಶಯಗಳನ್ನು ಹೇಳುತ್ತಾ, ಇನ್ನೂ ಅವರ ಸೇವೆ ಈ ಜಿಲ್ಲೆಗೆ, ಈ ರಾಜ್ಯಕ್ಕೆ, ಎಲ್ಲ ಶೋಷಿತ ಸಮುದಾಯಕ್ಕೆ ಅದು ಮೀಸಲು ಅವ್ರಿಗೆ ಮಾತುಗಳನ್ನು ಹೇಳುತ್ತಾ, ಅನೇಕ ತಮ್ಮ 40 ವರ್ಷಗಳ ದೀರ್ಘಾವಧಿಯ ಸೇವೆಯಲ್ಲಿ ಅನೇಕ ಜನಪರ ಕಾರ್ಯಕ್ರಮವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ವಿಶೇಷವಾಗಿ ಸಹಕಾರಿ ರಂಗದಲ್ಲಿ ಅವ್ರದ್ದೇ ಆದಂಥ ದೂರದೃಷ್ಟಿ ಕಾರ್ಯಕ್ರಮ ಮಾಡೋ ಮೂಲಕ ಈ ಸಹಕಾರಿ ರಂಗವನ್ನು ಗಟ್ಟಿಗೊಳಿಸುವಂಥ ಕೆಲಸ, ಅಲ್ಲಿರುವಂಥ ಬ್ಯಾಂಕ್ಗಳ ಮೂಲಕ ಇವತ್ತು ರೈತರಿಗೆ ಹಲವಾರು ವಿಶೇಷ ಕಾರ್ಯಕ್ರಮ ಮಾಡೋ ಮೂಲಕ ಇವತ್ತು ರಾಜನ್ ಅವರು ರಾಜ್ಯಕ್ಕೆ ಚಿರ ಪರಿಚಿತರಾಗಿದ್ದಾರೆ. ಅಂಥವ್ರಿಗೆ ಹೆಚ್ಚಿಗೆ ಭಾಳ ಜನ ಮಾತಾಡೋರಿದ್ದಾರೆ. ಅದಕ್ಕಾಗಿ ಅವರಿಗೆ ಮತ್ತೊಮ್ಮೆ ಶುಭ ಕೋರೋಣ. ಇನ್ನೂ ಹೆಚ್ಚು ಈ ರಾಜ್ಯದಲ್ಲಿ ಅವರ ಸೇವೆ ಆಗಲಿ ಅನ್ನೋ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರಿಗೆ ವಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಅವರಿಗೆ ಒಂದು ಪ್ರೀತಿಯ ಗೌರವವನ್ನು ಕೊಡಮಾಡಲಾಗುತ್ತೆ, ದಯಮಾಡಿ ಸ್ವೀಕರಿಸಬೇಕು. ಬರಲಿ ಜೋರಾದ ಚಪ್ಪಾಳೆ. ಶ್ರೀ ಸತೀಶ್ ಜಾರಕಿಹೊಳಿ ಸರ್, ಮಾನ್ಯ ಲೋಕೋಪಯೋಗಿ ಸಚಿವರು ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರೀತಿಯ ಮಾತುಗಳನ್ನ, ನುಡಿಗಳನ್ನ KN ರಾಜಣ್ಣ ಅವರ ಕುರಿತಾಗಿ ಆಡಿದ್ದಾರೆ. ಒಂದು ಗೌರವ ಸಮರ್ಪಣೆ KN ರಾಜಣ್ಣ ಅಭಿಮಾನಿ ಬಳಗದ ವತಿಯಿಂದ. ಕೌಂಟ್ ಡೌನ್ ಕ್ಷಣಗಣನೆ ಶುರುವಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆಲವೇ ಕ್ಷಣಗಳಲ್ಲಿ ವೇದಿಕೆಯ ನಿಮ್ಮ ಎಡಭಾಗದಲ್ಲಿ ಎಲ್ಲರೂ ಕೂಡ ಅವರನ್ನ ಬರಮಾಡಿಕೊಳ್ಳೋದಕ್ಕೆ ಹೋಗಿದ್ದಾರೆ. ಮುಖ್ಯಮಂತ್ರಿಗಳು ಇದೀಗ ಕೆಲವೇ ಕ್ಷಣದಲ್ಲಿ ವೇದಿಕೆಗೆ ಆಗಮಿಸೋರಿದ್ದಾರೆ. KN ರಾಜಣ್ಣನವರ ಅಮೃತ ಮಹೋತ್ಸವದ ಸಂಭ್ರಮ ನಿಜ ಒಂದು ಅತ್ಯದ್ಭುತ ಸಮಾಗಮದ ವೇದಿಕೆ ಇದು ಅಂತ ಹೇಳ್ಬೋದಲ್ಲ. ಯಾಕಂದ್ರೆ ಯಾವುದೇ ಪಕ್ಷ ಅಲ್ಲ, ಸರ್ಕಾರಿ ಕಾರ್ಯಕ್ರಮ ಅಲ್ಲ, ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಇಷ್ಟು ದಿಗ್ಗಜರನ್ನ ಒಂದು ವೇದಿಕೆಯಲ್ಲಿ ತರಮಾಡೋದು ಅಷ್ಟು ಸುಲಭದ ಮಾತಲ್ಲ. ಏನ್ ಹೇಳ್ತೀರಿ ಇದಕ್ಕೆ? ಇಲ್ಲಿ ರಾಜಕಾರಣಿಗಳು ಇದ್ದಾರೆ, ಅದನ್ನು ಹೊರತುಪಡಿಸಿ ಬಂಧುತ್ವ ಮತ್ತು ಸ್ನೇಹಪರತೆ ಹೆಚ್ಚಾಗಿದೆ. ಅದರಲ್ಲೂ ವೇದಿಕೆಯ ಮಧ್ಯಭಾಗದಲ್ಲಿ ಸಾಹಿತ್ಯ ದಿಗ್ಗಜರು ಕುಳಿತಿದ್ದಾರೆ. ಡಾಕ್ಟರ್ ಬರಗೂರು ರಾಮಚಂದ್ರಪ್ಪನವರು ಇವತ್ತು ಮುಖ್ಯ ಕಾರ್ಯಕ್ರಮದಲ್ಲಿ ಅವರ ಆಶಯದ ನುಡಿಗಳನ್ನು ಕೇಳೋದಕ್ಕೆ ನಾವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದೀವಿ. ಒಂದರ್ಥದಲ್ಲಿ ದೊಡ್ಡ ದೊಡ್ಡ ಭಾಗ್ಯಗಳನ್ನು ಕರುಣಿಸಿರುವಂತಹ ಸರ್ಕಾರ, ಆ ಭಾಗ್ಯಗಳಿಗೆ ಹೆಸರು ಕೊಟ್ಟಿರೋರು ಸಾಹಿತಿಗಳು ಡಾಕ್ಟರ್ ಬರಗೂರು ರಾಮಚಂದ್ರಪ್ಪನವರು. ಹಾಗಾಗಿ ಒಂದು ಅವಿನಾಭಾವ ನಂಟು ಯಾವಾಗಲೂ ಕೂಡ. ಅದರಲ್ಲೂ ರಾಜಕಾರಣಿಗಳಿಗೆ ಸಾಹಿತ್ಯ ಮತ್ತು ಸಾಹಿತ್ಯದ ಒಡನಾಟ ಇದ್ರೆ ಅದರ ಒಂದು ಚೌಕಟ್ಟು ತುಂಬಾ ಚಂದ ಇರುತ್ತೆ ಯಾವಾಗಲೂ ಕೂಡ. ಅದಕ್ಕೆ ಈ ಯಶಸ್ವಿ ಕಾರ್ಯಕ್ರಮಗಳೇ, ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳೇ ಸಾಕ್ಷಿ ಅಂತ ಹೇಳ್ಬೋದು. ಈ ಕಾರಣಕ್ಕೆ ಒಮ್ಮೆ ಬರಲಿ ಬರಗೂರು ರಾಮಚಂದ್ರಪ್ಪ ಸರ್ಗೆ ಒಂದು ಜೋರಾದ ಚಪ್ಪಾಳೆ ಪ್ರೀತಿಯ ಅಭಿಮಾನದಿಂದ.
ಒಂಥರ ಆ ಕಾರ್ಯಕ್ರಮ ಹೇಗಿರುತ್ತೆ ಅಂತ ಒಂದಷ್ಟು ದಿನ ಕಾಯ್ತಾ ಇದ್ವಿ. ಆ ಕಾರ್ಯಕ್ರಮ ಹೀಗಿದೆಯಾ ಅಂತ ಬಂದಾಗ ಒಂದಷ್ಟು ಮನಸ್ಸುಗಳು ಯೋಚನೆ ಮಾಡ್ತಿದ್ವಿ. ಕಾರ್ಯಕ್ರಮ ಇಷ್ಟು ಅದ್ಭುತವಾಗಿದೆ ಅಂತ ಅದನ್ನ ನಾವೆಲ್ಲರೂ ಕೂಡ ಸಾಕ್ಷೀಕರಿಸ್ತಾ ಇದ್ದೀವಿ, ವಿಟ್ನೆಸ್ ಮಾಡ್ತಾ ಇದ್ದೀವಿ. ಅಂಥದ್ದೊಂದು ಅದ್ಭುತವಾದಂತಹ ಸಂಭ್ರಮದ ಅಮೃತ ಮಹೋತ್ಸವದ ಕಾರ್ಯಕ್ರಮ. ಸಹಕಾರ ಸಚಿವರಿಗೆ 75ರ ಈ ಹುಟ್ಟು ಹಬ್ಬದ ಸಂಭ್ರಮವನ್ನ ಅವರ ಜಿಲ್ಲೆ, ಅವರ ಜಾಗ, ಅಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಆಚರಿಸ್ಕೊಳ್ಬೇಕು ಅನ್ನೋದು ಅವರ ಅಭಿಮಾನಿ ಬಳಗದವರ ಆಸೆ ಆಗಿತ್ತು. ಹಾಗಾಗಿ ನಾನು ಮತ್ತೆ ಮತ್ತೆ ಅದನ್ನು ಒತ್ತಿ ಹೇಳ್ತಿದ್ದೀನಿ, ಇದು ಯಾವುದೇ ರಾಜಕೀಯದ ಕಾರ್ಯಕ್ರಮ ಅಲ್ಲ. ರಾಜಕಾರಣವನ್ನು ಮಾತಾಡಬೇಕು ಅಂತ ಯಾರೂ ಬಂದಿಲ್ಲ, ಬಂದವರೂ ಅಲ್ಲ, ಆ ಮನಸ್ಥಿತಿಯೂ ಅವ್ರಿಗಿಲ್ಲ. ಇಲ್ಲಿರೋದು ಒಂದೇ, ಕೆ ಎನ್ ರಾಜಣ್ಣ, ಸನ್ಮಾನ್ಯ ಶ್ರೀ KN ರಾಜಣ್ಣ ಅವರ ಇಷ್ಟು ವರ್ಷದ ಒಡನಾಟ, ಸ್ನೇಹಿತರು, ಬಂಧುಗಳು, ಕುಟುಂಬ ವರ್ಗದವರು ಎಲ್ಲರೂ ಕೂಡ ಈ ಅದ್ಭುತ ಚಂದದ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಎಸ್ಪೆಷಲಿ ಅವರ ಮಗ ಮಾನ್ಯ ಶಾಸಕರು, ವಿಧಾನ ಪರಿಷತ್ ಶ್ರೀ ರಾಜೇಂದ್ರ ರಾಜಣ್ಣ ಈ ಅದ್ಭುತವಾದಂಥ ಪರಿಕಲ್ಪಿಸಿ ಒಂದು ಚಂದದ ಕಾರ್ಯಕ್ರಮವನ್ನು ಮಧುಗಿರಿಯ ಜೂನಿಯರ್ ಕಾಲೇಜಿನ ಈ ಮೈದಾನದಲ್ಲಿ ನಿಮ್ಮ ಮುಂದೆ ತಂದಿದ್ದಾರೆ. ನಿಜ, ಅಂದ್ರೆ ನಾವು ಸಾಮಾನ್ಯವಾಗಿ ಹೇಳ್ತೀವಿ ತಂದೆಯಂತೆ ಮಗ ಅಂತ, ಆ ಮಾತನ್ನ ಇವತ್ತು ನಿರೂಪಿಸಿದ್ದಾರೆ ರಾಜೇಂದ್ರ ರಾಜಣ್ಣ ಅವರು. ಯುವ ನಾಯಕ ಶಾಸಕ ರಾಜೇಂದ್ರ ರಾಜಣ್ಣ ಅವರಿಗೆ ಬರಲಿ ನಿಮ್ಮ ಕಡೆಯಿಂದ ಒಂದು ಜೋರಾದ ಚಪ್ಪಾಳೆ. ಯಾವಾಗಲೂ ಅಷ್ಟೇ ನಮ್ಮೆಲ್ಲರ ದೃಷ್ಟಿ ವೇದಿಕೆ ಎಡಭಾಗದಲ್ಲಿ. ಅತಿಥಿ ಗಣ್ಯರು ವೇದಿಕೆಗೆ ಬರ್ತಿದ್ದಾರೆ. ಕೆಲವೇ ಕ್ಷಣದಲ್ಲಿ ಮುಖ್ಯಮಂತ್ರಿಗಳ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ದಿಗ್ಗಜರ ಸಮಾಗಮ ಈ ಒಂದು ವೇದಿಕೆ. KNR 75 ಕಾರ್ಯಕ್ರಮದ ಈ ಸುಸಂದರ್ಭದಲ್ಲಿ ಒಂದು ಅಭಿನಂದನಾ ಗ್ರಂಥದ ಬಿಡುಗಡೆಯ ಕಾರ್ಯಕ್ರಮ ಕೂಡ ಇದೆ. 75 ವರ್ಷಗಳ ಈ ಸುದೀರ್ಘ ಪಯಣ, 50 ವರ್ಷ ರಾಜಕೀಯ ಪಯಣ ಹೇಗಿರುತ್ತೆ ಅನ್ನೋದನ್ನ ಬಹುಶಃ ಆ ಗ್ರಂಥವನ್ನ ನೋಡಿದ್ರೆ ಎಲ್ಲರಿಗೂ ಕೂಡ ಗೊತ್ತಾಗತ್ತೆ. ಆ ಅಭಿನಂದನಾ ಗ್ರಂಥವನ್ನ KN ರಾಜಣ್ಣ ಅಭಿಮಾನಿ ಬಳಗದವರು ಇವತ್ತು ಲೋಕಾರ್ಪಣೆ ಮಾಡಲಾಗತ್ತೆ. ಎಲ್ಲ ದಿಗ್ಗಜರು ಸೇರಿರೋದು ಈ ಒಂದು ಸಮಾಗಮಕ್ಕೆ, ಈ ಒಂದು ಕಾರ್ಯಕ್ರಮಕ್ಕೆ. ಪಕ್ಷ ಭೇದವನ್ನ ಮರೆತು ಎಲ್ಲ ನಾಯಕರು, ಅದರಲ್ಲೂ ಮಂತ್ರಿ ಮಹೋದಯರು ಒಂದು ಕಾರ್ಯಕ್ರಮದ, ಒಂದು ವೇದಿಕೆಯ ರಾಜಕೀಯೇತರ ಕಾರ್ಯಕ್ರಮಕ್ಕೆ ಬರೋದು ಅಂತಂದ್ರೆ ಸಣ್ಣ ವಿಷಯವೇನಲ್ಲ. ಈ ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ಸೊಗಸಾಗಿ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅದನ್ನ ಯಶಸ್ವಿಗೊಳಿಸಿರೋದು ನೀವೆಲ್ಲರೂ ಕೂಡ. ಯಾಕಂದ್ರೆ ಕಣ್ಣು ಹಾಯಿಸಿದಲ್ಲೆಲ್ಲವೂ ಜನ ಜನ ಜನ. ಆ ಜನ ನಿಮಗಿದು ಜೋರಾದ ಚಪ್ಪಾಳೆ, ಅದು ನಿಮ್ಮ ಕಡೆಯಿಂದ ಬರ್ಲಿ. ಒಂದು ಜೋರಾದ ಚಪ್ಪಾಳೆ ಪ್ರತಿಯೊಬ್ಬರಿಗೂ, ಇಡೀ ತುಮಕೂರಿಗೆ. ಸ್ಟೇಜ್ ಬ್ರೈಟ್ನೆಸ್ ಒಂಚೂರು ಕಡಿಮೆ ಮಾಡಿ. ಸ್ಟೇಜ್ ಬ್ರೈಟ್ನೆಸ್ ರಿಕ್ವೆಸ್ಟ್. ಹಾ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಮಿಸ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಕಾಯ್ತಾ ಇರುವಂತಹ ಕ್ಷಣ ಇನ್ನೇನು ಕೆಲವೇ ಹೊತ್ತಿನಲ್ಲಿ. ಇದೆರಡು ಲೈಟು ಒಂಚೂರು ಡಿಮ್ ಮಾಡಿ, ಸೆಕ್ಯೂರಿಟಿ ರೀಸನ್. ಹಾ, ಈ ಎರಡು ಲೈಟು ಸನ್ಮಾನ್ಯ KH ಮುನಿಯಪ್ಪನವರು ಇವತ್ತಿನ ಸಮಾರಂಭದಲ್ಲಿ ನಮ್ಮ ಜೊತೆ ಆಗಮಿಸಿದ್ದಾರೆ. ಸರ್, ನಿಮ್ಮದೆರಡು ಮಾತು ಅಭಿನಂದನಾ ಸಮಾರಂಭದಲ್ಲಿ. ಸನ್ಮಾನ್ಯ ಮುನಿಯಪ್ಪನವರು. ಚಪ್ಪಾಳೆಯ ಮೂಲಕ ಬರಮಾಡಿಕೊಳ್ಳೋಣ. ಮುನಿಯಪ್ಪ ಸರ್, ಚಪ್ಪಾಳೆ ಬರಲಿ ಜೋರಾಗಿ. ತುಮಕೂರು ಎಷ್ಟು ಜನ ಇದ್ದೀರಾ, ಎಷ್ಟು ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆ ನೆರೆದಿದೆ. ಇದೀಗ ಬರ್ತಾ ಇದ್ದಾರೆ ಮುನಿಯಪ್ಪ ಅವರು. ಚಪ್ಪಾಳೆಯ ಮೂಲಕ ಸ್ವಾಗತ ಮಾಡೋಣ. ಶ್ರೀ KN ರಾಜಣ್ಣವರ 75ನೇ ಜನ್ಮದಿನದ
ಅಮೃತ ಮಹೋತ್ಸವದ ಹಾಗೂ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಂಥ ಡಿ ಕೆ ಶಿವಕುಮಾರ್ ಅವರೇ, ಸತೀಶ್ ಜಾರಕಿಹೊಳಿ ಅವರು ಮತ್ತು ಎಲ್ಲ ಸಚಿವರೇ, ಶಾಸಕರೇ, ಮಾಜಿ ಶಾಸಕರೇ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರೇ, ಬರಗೂರು ರಾಮಚಂದ್ರಪ್ಪನವರೇ, ಹೊರಟ್ಟಿಯವರೇ ಮತ್ತು ಎಲ್ಲ ಮುಖಂಡರು, ಸಹಕಾರ ಕ್ಷೇತ್ರದಲ್ಲಿ ಅತ್ಯುತ್ತಮವಾದಂಥ ಸೇವೆಯನ್ನು ಮಾಡಿದ್ದಾರೆ. ಈ ರಾಜ್ಯದ ಕೃಷಿಕರ ಸಮಸ್ತ ಅಭಿವೃದ್ಧಿಗೆ ಸಹಕಾರ ಸಂಸ್ಥೆಯಲ್ಲಿ ಅತ್ಯುತ್ತಮವಾದಂಥ ಸೇವೆಯನ್ನು ಮಾಡಿದ್ದಾರೆ. ತಾನು ಸ್ವಯಂ ಕೃಷಿಕನಾಗಿ ಇದೀಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ KNR 75 ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರ ಆಗಮನ. ಜೋರ್ ಚಪ್ಪಾಳೆ. ಸ್ವಾಗತ ಸುಸ್ವಾಗತ. ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ತುಮಕೂರಿನ ಜೂನಿಯರ್ ಕಾಲೇಜಿನ ಈ ಮೈದಾನಕ್ಕೆ ಆ ಕ್ಷಣಗಣನೆ ಬಂದೇ ಬಿಡ್ತು. ಒಂದು ಸಂಭ್ರಮದ ಕಾರ್ಯಕ್ರಮ. ಸನ್ಮಾನ್ಯ ಸಹಕಾರ ಸಚಿವರಾದ KN ರಾಜಣ್ಣ ಅವರ ಅಭಿನಂದನಾ ಗ್ರಂಥ ಲೋಕಾರ್ಪಣೆಗೆ ಆಗಮಿಸಿದ್ದಾರೆ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು. ಗೃಹ ಸಚಿವರಾದಂತಹ ಶ್ರೀ ಡಾಕ್ಟರ್ ಪರಮೇಶ್ವರ್ ಅವರು. ವೇದಿಕೆಯಲ್ಲಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು. ಅಪೂರ್ವ ಸಂಗಮ ಸಮಾಗಮ. KN ರಾಜಣ್ಣ ಮತ್ತು CM ಸಿದ್ದರಾಮಯ್ಯನವರ ಒಡನಾಟ ಇವತ್ತು ನೆನ್ನೆಯದಲ್ಲ. ಆ ಒಡನಾಟದ ಸಾಕ್ಷಿ ಇವತ್ತಿನ ಈ ಕಾರ್ಯಕ್ರಮ. KNR 75 ಅಮೃತ ಮಹೋತ್ಸವದ ಈ ಘಳಿಗೆಗೆ ಸಾಕ್ಷಿಯಾಗ್ತಾ ಇದ್ದಾರೆ ದಿಗ್ಗಜ ನಾಯಕರು. ಸಮಾರಂಭಕ್ಕೆ ಮಾನ್ಯ ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ HC ಮಾಧವಪ್ಪನವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ನಮ್ಮ ಸ್ವಾಗತ. ಸಮಾರಂಭದಲ್ಲಿ ನಮ್ಮ ಜೊತೆ ಶ್ರೀ ಜಯಚಂದ್ರ ಅವರು ಕೂಡ ಆಗಮಿಸಿದ್ದಾರೆ. ಸ್ವಾಗತ ಅವರಿಗೆ. ಸನ್ಮಾನ್ಯ ಕೂಡ್ಲಿಗಿಯ ಶಾಸಕರು ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಸ್ವಾಗತ ನಿಮಗೆ. ಸನ್ಮಾನ್ಯ KH ಮುನಿಯಪ್ಪನವರು ಸರ್ ಪ್ಲೀಸ್. ಮುನಿಯಪ್ಪ ಸರ್ ಮಾತನಾಡಬಹುದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.